ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ತಾಲೂಕು ನೌಕರ ಸಂಘ ಭಾರತ ಸೇವಾದಳ ಹಾಗೂ ಶ್ರೀ ಹಡಪದ ಅಪ್ಪಣ್ಣ ಸಮಾಜದ ವತಿಯಿಂದ ತಾಲೂಕು ಕಾರ್ಯನಿರತ ಪತ್ರಕರ್ತ ಸಂಘದ ನೂತನ ಪದಾಧಿಕಾರಿಗಳನ್ನು ಸನ್ಮಾನಿಸಿದ ಕಾರ್ಯಕ್ರಮದಲ್ಲಿ ಕಾರ್ಯನಿರತ ಪತ್ರಕರ್ತ ಸಂಘದ ರಾಜ್ಯ ಕಮಿಟಿಯ ಸದಸ್ಯರಾದ ಪರಶುರಾಮ್ ಸತ್ಯಪ್ಪನವರು ಮಾತನಾಡಿ ತಂತ್ರಜ್ಞಾನ ಬೆಳವಣಿಗೆಯಿಂದಾಗಿ ಸುದ್ದಿಗಳು ಹರಿವು ಹೆಚ್ಚಾಗಿದೆ. ಪಾರದರ್ಶಕದ ವರದಿಯ ಜನತೆಗೆ ತಲುಪಿಸಬೇಕು, ಸತ್ಯ ಸುಳ್ಳುಗಳನ್ನು ತಿಳಿಸಿ ವರದಿ ಮಾಡಬೇಕು. ಸಮಾಜದಲ್ಲಿ ಪತ್ರಕರ್ತರಿಗೆ ನಿಂದನೆ ಸಹಜ, ಎಲ್ಲವನ್ನ ನಿಭಾಯಿಸಿಕೊಂಡು ಹೋಗಬೇಕಾಗಿದೆ ಎಂದರು. ತಾಲೂಕು ನೌಕರರ ಸಂಘದ ಅಧ್ಯಕ್ಷರು ಅರುಣ್ ಹುಡೇದಗೌಡರು ಮಾತನಾಡಿದ್ದಾರೆ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಹಾಗೂ ಭಾರತ ಸೇವಾದಳದ ಅಧ್ಯಕ್ಷರು ಶಿವಾನಂದ ಮ್ಯಾಗೇರಿ ಮಾತನಾಡಿದರು. ಶ್ರೀ ಹಡಪದ ಅಪ್ಪಣ್ಣ ಸಮಾಜ ತಾಲೂಕು ಅಧ್ಯಕ್ಷ ಮಲ್ಲಿಕಾರ್ಜುನ್ ಹಡಪದ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ತಾಲೂಕು ನೌಕರರ ಸಂಘದ ಖಜಾಂಚಿ ರಮೇಶ್ ಹರಿಜನ್, ಶಿವಯೋಗಿ ಬೋಟಾಲಿ, ಹಡಪದ ಸಮಾಜದ ಉಪಾಧ್ಯಕ್ಷರು ವೀರಪ್ಪ ಹಡಪದ್, ಪ್ರಕಾಶ್ ಅವಂದ್ಕರ್, ಆನಂದ್ ಹಿರೇಗೌಡ, ಸಂಜೀವ್ ಪೂಜಾರಿ, ನಾಗರಾಜ್ ಲಮಾಣಿ, ಮಾರುತಿ ಕುಂದಗೋಳ್, ಎಫ್ಸಿ ಕಾಟಪ್ಗೌಡ್ರ, ಬಸವರಾಜ್ ಹೊಸಪೇಟೆ, ಮಂಜುನಾಥ್ ಹೊಳೇರ, ಜಾಫರ್ ಸಾಬ್ ಬಾಗ್ವಾನ್, ಸುಭಾಷ್ ಮುಸಳಿ, ವಿಐ ಹುಲ್ಮನಿ, ಶಿವಾನಂದ್ ಬಳಗೇರ್, ಕೋಟಪ್ಪ ಹಡಪದ್, ಮಾಲ್ತೇಶ್ ಹಡಪದ್, ತಿರುಕಪ್ಪ ಹಡಪದ್, ಶಿವಪ್ಪ ಹಡಪದ್, ವಸಂತ್ ಹಡಪದ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಕಾರ್ಯನಿರತ ಪತ್ರಕರ್ತರ ಸಂಘದ ನೂತನ ಅಧ್ಯಕ್ಷರಾದ ವಿಶ್ವನಾಥ್ ಬಂಡಿವಡ್ಡರ್ ಮಾತನಾಡಿ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿದ್ದಾರೆ. ಪ್ರಧಾನ ಕಾರ್ಯದರ್ಶಿಯಾದ ಬಸವರಾಜ್ ಹಡಪದ್ ಮಾತನಾಡಿ ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಮಲ್ಲಿಕಾರ್ಜುನ್ ಹಡಪದ್, ಪ್ರಜಾಪವ ಟಿವಿ, ಶಿಗ್ಗಾಮ. ಕಾರ್ಯನಿರತ ಪತ್ರಕರ್ತ ಸಂಘದ ನೂತನ ಅಧ್ಯಕ್ಷರಾಗಿರ್ತಕ್ಕಂತಹ ವಿಶ್ವನಾಥ್ ಬಂಡಿವಡ್ಡರ್ ಅವರೇ ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ಬಸವರಾಜ್ ಹಡಪದ್ ಅವರೇ ಹಾಗೂ ರಾಜ್ಯ ಕಾರ್ಯಕಾರಿಣಿಯ ಸದಸ್ಯರಾಗಿ ಆಯ್ಕೆಯಾಗಿರ್ತಕ್ಕಂತಹ ಸತ್ಯಪ್ಪನವರೇ ಹಾಗೂ ನಮ್ಮ ಪ್ರತಿನಿಧಿಯಾಗಿರ್ತಕ್ಕಂತಹ ನಮ್ಮ ಬನ್ನಿಯವರೇ ಹಾಗೂ ಬಸಣ್ಣ ಹೊನ್ನಣ್ಣವರೇ, ಸುರೇಶ್ ಅಣ್ಣವರೇ ಹಾಗೂ ಮೆಳಗಟ್ಟಿಯವರೇ ಹಾಗೂ ಸದಾ ಹಿರೇಮಠ ಅವರೇ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನಮ್ಮ ಕರಿಗೌಡರಿಂದ ಹಿಡಿದು ವಿಪಕ್ಷನವರಿಂದ ಹಿಡಿದು ಗಾಡದವರಿಂದ ಹಿಡಿದು ಆಗಮಿಸಿರ್ತಕ್ಕಂಥ ಎಲ್ಲ ಪತ್ರಕರ್ತ ಬಂಧುಗಳೇ ಹಾಗೂ ಮಲ್ಲಿಕಾರ್ಜುನ ಹಡಪದವರೇ ಹಾಗೂ ಮಲ್ಲಿಕಾರ್ಜುನ ಹಡಪದವರೇ ಹಾಗೂ ನಮ್ಮ ನೌಕರರ ಸಂಘದ ಅಧ್ಯಕ್ಷರು ಎಲ್ಲರ ಜೊತೆಗೆ ಕೂಡ ಸಾಮಾನ್ಯರಾಗಿ ಎಲ್ಲರನ್ನೂ ಕೂಡ ಹೊಂದಾಣಿಕೆಯಿಂದ ಬಹಳ ಅಚ್ಚುಕಟ್ಟಾಗಿ ಸರ್ವೇ ಜನ ಸುಖಿನೋ ಭವಂತು ಎನ್ನುವ ರೀತಿಯೊಳಗೆ ಒಳ್ಳೆಯ ಸೇವೆಯನ್ನು ಮಾಡ್ತಕ್ಕಂಥ ನೌಕರರ ಸಂಘದ ತಾಲೂಕಾಧ್ಯಕ್ಷರಾಗಿ ರಾಜ್ಯಕ್ಕೆ ಒಂದು ಮಾದರಿಯ ಸಂದೇಶವನ್ನು ಸಾರಿರ್ತಕ್ಕಂತಹ ಹುಡೇದಗೌಡ್ರೆ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ನಮ್ಮ ತಾಲೂಕ್ ಪಂಚಾಯತಿಯ ಸ್ಲೋಗನ್ ಹಾಕಿ ಬರೀತಾ ಇದ್ದಾರೆ. ಆ ಸ್ಲೋಗನ್ಗಾಗಿ ನಾವು ಪತ್ರಿಕೆಗಳನ್ನ ತರಿಸ್ತೀವಿ, ಬಹಳ ಚಂದ ಬರೀತಾರೆ ಅಂತಕ್ಕಂಥ ಮಾತುಗಳು ಏನದಾವಲ್ಲ, ಬೇರೆ ಕಡೆ ಹೋದವ ನಮ್ಗೆ ಸಂತೋಷ ಆಗ್ತಾ ಇದೆ. ಇದರ ಅರ್ಥ ಏನು? ಬೇರೆ ಜಿಲ್ಲೆಯವರು ನಮ್ಮ ಜಿಲ್ಲೆಯನ್ನು ಹೊಗಳ್ತಾರ, ನಮ್ಮ ತಾಲೂಕನ್ನು ಹೊಗಳ್ತಾರ, ನಮ್ಮ ಪತ್ರಿಕಾ ಮಾಧ್ಯಮವನ್ನು ಹೊಗಳ್ತಾರ ಅಂದ್ರೆ ನಮಗೆ ಸಂತೋಷ ಅಲ್ವೇ? ಅದರ ಜೊತೆಗೆ ನಮ್ಮ ನೌಕರರ ಸಂಘ ಬಹಳ ಅಚ್ಚುಕಟ್ಟಾಗಿ ಕೆಲಸವನ್ನ ಮಾಡ್ತಕ್ಕಂಥದ್ದನ್ನು ನೋಡಿದಾಗ ಎಲ್ಲರೂ ಕೂಡ ಖುಷಿಯಾದರು. ಮೊನ್ನೆ ನಡೆದಿರ್ತಕ್ಕಂಥ ರಾಜ್ಯ ಅಧ್ಯಕ್ಷರು ಬಂದು ಇಲ್ಲಿ ಸೇವೆಯನ್ನ ಮಾಡಿ ಒಂದು ಒಳ್ಳೆಯ ಸಮಾವೇಶವನ್ನ ಮಾಡಿ ಒಂದು ಪ್ರೋಟೀನ್ ಅಂದ್ರೆ ಎಲ್ಲರಿಗೆ ಶಕ್ತಿ ತುಂಬುವಂತ ಕೆಲಸವನ್ನ ಮಾಡ್ತಕ್ಕಂಥದ್ದು ನೋಡಿದಾಗ ಬಹಳ ಖುಷಿ ಆಗ್ತಾ ಇದೆ. ಜೊತೆಗೆ ನಮ್ಮ ಭಾರತ ಸೇವಾದಳದವರು ಎಲ್ಲ ಸಮಿತಿಯವರು ಸೇರಿ ಎಲ್ಲ ರಂಗದಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ನೋಡಿ ಬಹಳ ಸಂತೋಷ ಆಗ್ತಾ ಇದೆ ಬಂಧುಗಳೇ. ಅದಕ್ಕೆ ನನಗೆ ಪತ್ರಕರ್ತ ಕೇವಲ ಪತ್ರಕರ್ತ ಅಷ್ಟೇ ಅಲ್ಲ, ಪತ್ರಕರ್ತ ಸದಾ ಕಾರ್ಯಕರ್ತ. ಅವ ಎಲ್ಲದರಲ್ಲಿ ಸಮರ್ಥ, ವೇಳೆ ಮಾಡವಲ್ಲ ವ್ಯರ್ಥ, ಅವನೇ ಸಮರ್ಥ. ನಮ್ಮ ಸಿದ್ಧಾರ್ಥ ಅಂತಕ್ಕಂಥ ಒಂದು ಪತ್ರಕರ್ತ ಅಂತಕ್ಕಂಥ ಹೆಸರನ್ನು ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅಂದ್ರೆ ವೇಳೆಯನ್ನು ವ್ಯರ್ಥ ಮಾಡಲಾರದೆ, ಸಮಯವನ್ನು ಕಳೆಯಲಾರದೆ ಒಳ್ಳೆಯದಕ್ಕಾಗಿ ಸೇವೆಯನ್ನು ಮಾಡ್ತಕ್ಕಂಥವ್ರು, ಇದ್ದಿದ್ದನ್ನು ಇದ್ದ ಹಾಗೆ ಬರೀತಕ್ಕಂಥವ್ರು, ಕಾಯಕ ನಂಬಿ ಬದುಕು, ಅದರಲ್ಲಿ ದೇವರ ಹುಡುಕು ಅಂತ ಏನು ಹೇಳ್ತಾ ಇದ್ದೇವೆ, ಅದರಂಗ ಅವರು ಆ ಪತ್ರಿಕೆಯ ರಂಗವನ್ನ ನಂಬಿ ಬದುಕ್ತಕ್ಕಂಥವ್ರು, ಧರ್ಮವನ್ನ ನಂಬಿ ಬದುಕ್ತಕ್ಕಂಥವ್ರು, ಸತ್ಯವನ್ನ ನಂಬಿ ಬದುಕ್ತಕ್ಕಂಥವ್ರು ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು ಬಹಳ ಸಂತೋಷ ಆಗಿದೆ. ಅದಕ್ಕೆ ಪತ್ರಕರ್ತರು ಪತ್ರಿಕೆಯನ್ನ ನಂಬಿ ಬದುಕಿದವರು, ಪತ್ರಿಕೆಯನ್ನ ನಂಬಿ ಬದುಕು, ಅದರಲ್ಲಿ ದೇವರ ಹುಡುಕು, ಮಾಡದಿರೋ ಪರಗೆ ಕೆಡಕು, ನಿನ್ನ ಬದುಕಲಿ ಬರುವುದು ಬೆಳಕು ಅಂತಕ್ಕಂಥ ಸಂದೇಶವನ್ನು ಸಾರುವಂತವರು ನಮ್ಮ ಪತ್ರಕರ್ತರು ಅಂದ್ರೆ ತಪ್ಪಾಲಿಕ್ಕಿಲ್ಲ. ಅಷ್ಟು ವಿಶೇಷ ಕಾರ್ಯನಿರತ ಪತ್ರಕರ್ತರ ಒಂದು ಸಂಘದ ಸಭೆ ನಡೆದು ಆ ಸಭೆಯೊಳಗೆ ಒಂದು ಖುಷಿ ವಿಚಾರ ಅಂತಂದ್ರೆ ಅವಿರೋಧವಾಗಿ ಆಯ್ಕೆಗಿದ್ದು ನಿಜವಾಗ್ಲೂ ಖುಷಿಯ ವಿಚಾರ. ಸಂಘಟನೆಯೊಳಗೆ ಅವಿರೋಧ ಆದಾಗ ಮುಂದಿನ ದಿನಮಾನಗಳಲ್ಲಿ ಕೆಲಸ ಮಾಡೋದು ಬಹಳಷ್ಟು ಹಗುರ ಆಗ್ತದೆ. ಬಹುಶಃ ಸಂಘಟನೆಯೊಳಗೆ ರಾಜಕಾರಣಗಳು ಬೇರೆ, ರಾಜಕೀಯ ಪಕ್ಷಗಳು ಬೇರೆ, ಅವು ಚುನಾವಣೆ ಮಾಡಬೇಡ ಅಂದ್ರೆ ಆಗಿಬಿಡ್ತಾವ. ಸಂಘ ಸಂಸ್ಥೆಗಳೊಳಗೆ ಚುನಾವಣೆ ಇಲ್ಲದ ಅವಿರೋಧ ಆಯ್ಕೆ ಆದಾಗ ಬಹುಶಃ ಮುಂದಿನ ದಿನಮಾನಗಳಲ್ಲಿ ನಾವು ಉತ್ತಮವಾದಂತಹ ಸೇವೆ ಸಲ್ಲಿಸಲಿಕ್ಕೆ ಎಲ್ಲರ ಸಹಕಾರ ಬಹಳ ಅವಶ್ಯಕತೆ ಇರುತ್ತೆ. ಬಹುಶಃ ಇಲೆಕ್ಷನ್ ಅಂತ ಆದಾಗ
ಒಂದಿಷ್ಟು ದಿನ ಮಟ್ಟಿಗೆ ನಮ್ದೊಂದ್ ಕಡೆ ಮುಖ ಅವ್ರದೊಂದ್ ಕಡೆ ಮುಖ ಆದಾಗ ಸೊ ನಾವೇನಾದ್ರೂ ಒಳ್ಳೆ ಕೆಲಸಗಳನ್ನು ಮಾಡುವಂತ ಸಂದರ್ಭದೊಳಗೆ ಸೊ ಅದು ಒಂದ್ ಸ್ವಲ್ಪ ಹಿಡಿದು ಜಗ್ದಂಗೆ ಆಗ್ತೈತಿ. ಅದಕ್ಕೆ ನಾನು ಪತ್ರಕರ್ತರಿಗೆ, ಶಿಗ್ಗಾಂವ್ ತಾಲೂಕಿನ ಎಲ್ಲ ಪತ್ರಕರ್ತರಿಗೆ ಈ ಮೂಲಕ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ, ಅಭಿನಂದನೆ ಹೇಳ್ತೇನೆ. ತಾವು ಅವಿರೋಧವಾಗಿ ಆಯ್ಕೆ ಆಗಿದ್ದು. ಅವಿರೋಧ ಆದಂತ ಸಂದರ್ಭದೊಳಗೆ ಬಹಳ ಖುಷಿ ಆಯ್ತು. ವಿಶ್ವನಾಥ್ ಅವ್ರದೊಂದು ಟೀಮ್ ಒಂದು ಒಳ್ಳೆಯ ಟೀಮ್ ಆಗಿದೆ. ಬಹುಶಃ ನಮ್ಮ ತಾಲೂಕಿನೊಳಗೆ ಇತ್ತೀಚಿನ ದಿನಗಳಲ್ಲಿ ಪತ್ರಕರ್ತರದು ಒಂದು ಉತ್ತಮವಾದ ಸಂಘಟನೆ ಐತಿ ಅನ್ನೋದು ನಾನು ಸುಮಾರು ಈಗ 1 ವರ್ಷದಿಂದ ನೋಡ್ತಾ ಬಂದೆ. ಬಹಳಷ್ಟು ಉತ್ತಮವಾದಂಥ ಸಂಘಟನೆ. ನಾವೇನು ಅಧ್ಯಕ್ಷರು ಒಂದು ಮಾತು ಹೇಳ್ತಿದ್ರು ನಮ್ಮ ಮ್ಯಾಗರಿ ಅವರು, ಬಹುಶಃ ಪತ್ರಕರ್ತರನ್ನು ಹೊಗಳುವಂತಹ ಸಮಯ ಎಲ್ಲಿ ಇರೋದಿಲ್ಲ ಅಂತ. ನಾವೆಲ್ಲೂ ಪತ್ರಕರ್ತರನ್ನು ಹೊಗಳುವಂತ ಅವಶ್ಯಕತೆನೇ ಇರೋದಿಲ್ಲ. ಯಾಕಂದ್ರೆ ನಿಜವಾಗ್ಲೂ ಸಮಾಜದ ಅಂಕುಡೊಂಕು ವಿನೂತನ ಸಭೆ ನಿಜವಾಗ್ಲೂ ಒಂದು ಅಚ್ಚರಿಯ ಸಂಕೇತ ಅಂತಂದ್ರೆ ಅದು ವಿಶೇಷ ವಿನೂತನಗಳಲ್ಲಿ ಒಂದು ಅಂತ ಹೇಳ್ತೀವಿ. ಇದು ಒಂದು ಜಾಣರ ಕುಟೀರ ಅಂತ. ಎಲ್ಲರೂ ಜ್ಞಾನವಂತರಿದೆ, ಎಲ್ಲರೂ ಪ್ರಜ್ಞಾವಂತರಿದೆ, ಎಲ್ಲರೂ ಸಮಾಜವನ್ನು ಪ್ರೀತಿ ಬುದ್ಧಿ ಇರತಕ್ಕಂಥ ಶಕ್ತಿ ಇರತಕ್ಕಂಥ ಮೇಧಾವಿಗಳನ್ನು ಕೇಳ್ತೀವಿ. ಇವತ್ತು ನಮ್ಮ ಸಮಾಜದಲ್ಲಿ ನಾನು ಒಂದೇನೋ ವಿಶ್ ಮಾಡೋಕ್ಕಂತ ಅಧ್ಯಕ್ಷ ಏನೋ ಹಿಂಗೆಲ್ಲ ಕೊಡಾಕತ್ತೇನೆ ಅಂತಕ್ಕೆ ಈ ಒಂದು ಅವಕಾಶಗಳು ನನಗೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಮತ್ತೊಂದು ಸಲ್ಲಿಸ್ತಾ ಇದ್ದೀನಿ. ವಿಶೇಷವಾಗಿ ಎಲ್ಲ ನನ್ನ ನೂತನವಾಗಿ ಪದಾಧಿಕಾರಿಗಳಾದಂಥ ಪತ್ರಕರ್ತ ಸಂಘದಲ್ಲಿ ಪದಾಧಿಕಾರಿಗಳಂತ ನನ್ನ ಎಲ್ಲ ಪತ್ರಕರ್ತ ಬಂಧುಗಳಿಗೆ ಎಲ್ಲರಿಗೂ ಸೇರಿದ ಒಂದು ಶುಭಾಶಯ ಕೊಡುತ್ತಾ ಸಮಾಜದಲ್ಲಿ ತಿದ್ದುವಂಥ ಕೆಲಸ, ಸಮಾಜವನ್ನು ಎಚ್ಚೆತ್ತರಿಸುವಂಥ ಕೆಲಸ, ದಾರಿಯಲ್ಲಿ ಹೋಗುವಾಗ ಏನಾದರೂ ಒಂದು ವಿಷಯಗಳ ಕಂಡ್ರೆ ಅದನ್ನು ಬಿಂಬಿಸಿ ಅದನ್ನು ಯಾವ ಥರ ಜಾಗೃತವಾಗಿ ಬೆಳೆಸಬೇಕು, ಮನುಷ್ಯನ ಜಾಗೃತಗೊಳಿಸಬೇಕು, ಸಮಾಜ ಜಾಗೃತವಾಗಿ, ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ಒಂದು ಮಾನವತವಾದಂಥ ಮನುಷ್ಯನಿಗೆ ಬದುಕಬೇಕಂದ್ರೆ ಮಾನವ ಹಕ್ಕುಗಳನ್ನು ಯಾವ ರೀತಿ ಮಂಡಿಸಬೇಕು, ಕಾನೂನಾತ್ಮಕ ಚೌಕಟ್ಟಿನಲ್ಲಿ ಇರತಕ್ಕಂಥ ನಮ್ಮೆಲ್ಲ ಪತ್ರಕರ್ತ ಬಂಧುಗಳಿಗೆ ನನ್ನ ಸಮಾಜ ವತಿಯಿಂದ, ನಮ್ಮೆಲ್ಲ ಹಿರಿಯರ ವತಿಯಿಂದ ಕೋಟಿ ಪ್ರಣಾಮವನ್ನು ಅರ್ಪಿಸ್ತೇನೆ. ಯಾಕಂದರೆ ಇದು ಎಲ್ಲರಿಗೂ ಬರಲ್ಲ. ಆ ಕಲಾ ಸರಸ್ವತಿ ಒಲಿಬೇಕು, ಜ್ಞಾನ ಗಂಗೋತ್ರಿ ಒಲಿಬೇಕು, ಅದು ತಮ್ಮಲ್ಲಿ ಇರಬೇಕು. ಎಷ್ಟೋ ವೈಯಕ್ತಿಕ ವಿಷಯ ಹೋದಾಗ ಎಷ್ಟೋ ಪತ್ರಕರ್ತರು ಎಲ್ಲರೂ ನೀವು ಸಾಹಿತಿಗಳಾಗ್ತೀವಿ. ಇವತ್ತು ನನ್ನ ಹಡಪದ ಅಪ್ಪನ ಸಮಾಜದಿಂದ ನನಗೊಂದು ಘನತೆ, ಗೌರವ, ನನ್ನ ಸಮಾಜದಲ್ಲಿ ಏನಾದ್ರು ಪ್ರತಿಬಿಂಬಿಸಕ್ಕೆ ನಮ್ಮ ಬಸವಣ್ಣ ನಾವು ವಿಶೇಷವಾದಂಥ ಅಭಿನಂದನೆ ಸಲ್ಲಿಸ್ತೇನೆ. ಆ ಪತ್ರಕರ್ತರ ವಿಷಯದಲ್ಲಿ ಅವರು ಇದ್ದಾರೆ. ನನ್ನ ಸಂಘದ ಸಮಾಜದ ಅಧ್ಯಕ್ಷರಾಗಿ ಅವರು ಎಲ್ಲ ಪತ್ರಕರ್ತ ಸಂಘದ ಸ್ನೇಹಿತರಾಗಿ ಸಮಾಜ ಮೇಲ್ವರ್ಗಕ್ಕೆ ಬರ್ಬೋದು, ಬೇರೆ ಜನರಿಗೆ ಪರ್ಚೇಸ್ ಮಾಡೋದಿಲ್ಲ. ಅವ್ರದ್ದು ಸ್ಥಾನಮಾನ ತುಂಬ ದೊಡ್ಡದಿದೆ. ಹೌದು, ನನ್ನ ಸಮಾಜದವರು ಅಂತ ಹೇಳೋಕ್ಕೆ ತುಂಬ ಹೆಮ್ಮೆ ಆಗಿದೆ. ಇಲ್ಲಿ ಮಿಗಿಲಾಗಿ ನಾ ಇನ್ನೂ ತಿಳ್ಕೊಳ್ಳೋದೇ ಭಾಳ ಇದೆ, ನಾ ಮಾತಾಡೋದಕ್ಕಿಂತ. ಯಾಕಂದರೆ ಮೊನ್ನೆ ನಮ್ಮ ನೌಕರ ಸಂಘದ ಸರ್ ನಿಜವಾಗ್ಲೂ ನಮ್ಮ ರಂಗೋಟ್ ಸರ್ ಕಾರ್ಯಕ್ರಮ ನನಗಿತ್ತು. ಒಂದು ಕ್ಷಣ ನನ್ನಷ್ಟು ಅವ್ರು ಇದರದಾರ ಸರ್ ಇಷ್ಟದಾಗ ಹೊಗಳಾರಂತಲ್ಲ, ನನ್ನ ಕ್ಷಣ ನಮ್ಮಷ್ಟಕ್ಕೆ ನಾನು ಒಂಥರ ತಲೆಣ ಆಗ್ಬಿಟ್ಟು. ಅಂದರೆ ಒಂದು ಶಿಸ್ತಿನ ಸಿಪಾಯಿ ಒಂದು ಕಾರ್ಯಕ್ರಮ, ಅದು ಪ್ರಜ್ಞಾವಂತರ ಕಾರ್ಯಕ್ರಮ. ಅದು ಆ್ಯಕ್ಚುಲಿ ನಾವು ಹೊರಗಿನ ಜಗತ್ತೆಲ್ಲ ಬೇರೆ ಥರ ನೋಡ್ತಾ ಇರ್ತೀವಿ. ಅದು ನೋಡ್ತಕ್ಕಂಥ ಸಂದರ್ಭದಲ್ಲಿ ಎಷ್ಟೊಂದು ನೀಟ್ನೆಸ್, ಎಷ್ಟೊಂದು ಕ್ಲಿಯರ್ ಕಟ್ ಆಗಿ, ಎಷ್ಟೊಂದು ಭಾಷಣ ಎಷ್ಟು ಕರೆಕ್ಟು, ನಿರೂಪಣೆ ಎಷ್ಟು ಕರೆಕ್ಟು, ಅವರೊಂದು ಕಾರ್ಯವೈಖರಿ ನೋಡಿದ್ರೆ ಅವರು ನೋಡಿದ್ರೆ ಸರ್ ತುಂಬಾನೇ ಮಾತಾಡಲ್ಲ, ಭಾಷಣ ಪಂಡಿತರಲ್ಲ ಸರ್. ಬಟ್ ಅವರು ಹೊರಗಡೆ ನೋಡಿದ್ರೆ ಈ ವ್ಯಕ್ತಿ ಅಷ್ಟು ಇದು ಆಕ್ಟಿವ್ ಅದಾರ ಅನ್ಕೊಂಡಿದ್ದೆ ನಿಜವಾಗ್ಲು. ಅದಕ್ಕೆ ಅಂದ್ರೆ ಒಮ್ಮೆ ನೋಡ್ತೀವಿ ಅನ್ನಿಸ್ಬಾರ್ದಂತ. ಆದ್ರೆ ಅವತ್ತಿನ ಕಾರ್ಯಕ್ರಮ ನೋಡಿ ಅವಾಗ ಅನ್ಕೊಂಡೆ ನಾವು ಇನ್ನೂ ಜಗತ್ತಿನಾಗ ಕಲಿಯೋದು ಭಾಳ ಇದೆ, ಇನ್ನೂ ತಿಳ್ಕೊಳ್ಳೋದು ಭಾಳ ಇದೆ ಅಂತ. ಆ ಕಾರ್ಯಕ್ರಮ ನಿಜವಾಗ್ಲೂ ನನ್ನ ಜೀವಮಾನದಲ್ಲಿ ಸರ್ವಶ್ರೇಷ್ಠ ಕಾರ್ಯಕ್ರಮ ಅಂತಂದ್ರೆ ನಮ್ಮ ಮಾಡಿ ಕಾರ್ಯಕ್ರಮ. ಯಾಕಂದ್ರೆ ನಾವು ಎಲ್ಲ ಫೋಟೋಗ್ರಫಿನೂ ಮಾಡ್ತೀವಿ, ಎಲ್ಲ ಕಾರ್ಯಕ್ರಮ ಶಾಲಾ ಕಾಲೇಜೊಳಗೆ ಎಲ್ಲ ಸಮಾಜದ ಕಾರ್ಯಕ್ರಮ ಕೊಡ್ತೇವೆ ಕೂರ್ತೀವಿ. ಬಟ್ ಅದು ಬರೆಯಕ್ಕೆ ಏನೋ ಯೂಟ್ಯೂಬ್ ಮಾಡಕ್ಕೆ ಹೋಗ್ತೀವಿ, ಎಲ್ಲವನ್ನೂ ಅಬ್ಸರ್ವ್ ಮಾಡ್ತಿರ್ತೀವಿ. ಒಂದು ಸನ್ಮಾನ ಮಾಡೋದ್ರಿಂದ ಇಟ್ಕೊಂಡು ಯಾರು ನಿರೂಪಣೆ, ಯಾರು ಹಾಡು ಹೇಳ್ತಾರ, ಕಲಾವಿದರಿಗೆ ಎಲ್ಲವನ್ನೂ ನೋಡ್ತಿರ್ತೀವಿ. ಆ ಒಂದು ವಿಚಾರ ಮಾಡಿ ನೋಡಿದಾಗ ಅವತ್ತಿನ ಆ ಶಿಸ್ತು, ಆ ಒಂದು ಲಯ ಬದ್ಧತೆ ನೋಡಿ ಬಹಳ ನಿಜವಾಗ್ಲೂ ಅದ್ಭುತ ಅನ್ನಿಸ್ತು. ಆ ಅಂಥವ್ರ ಜೋಡಿ ನಾವೆಲ್ಲ ಇದೀವಿ ಅನ್ನೋದು ನಮ್ಗೆ ಹೆಮ್ಮೆ. ನಿಮ್ಮಂತೆ ಸಿಗ್ತೀವಿ, ಇಲ್ಲಿ ಬಂದಂಥವ್ರು ಸಹಿತ ಇವತ್ತು ಭಾರತ ಸೇವದ ನಮ್ಮ ಅಧ್ಯಕ್ಷರು ಇದ್ದಾಗಲೇ ಇದೊಂದು ಆಯ್ತು. ಒಂದು ಪಕ್ಷಾತೀತವಾಗಿ ಮಾತಾಡ್ತಿಲ್ಲ, ಯಾವುದೋ ರಾಜಕೀಯ ಬೇಡ ಇಲ್ಲ. ಯಾಕಂದ್ರೆ ಒಂದು ಭಾರತ ಧ್ವಜಾರೋಹಣ ಕಾರ್ಯಕ್ರಮದೊಳಗೆ ಈ ಒಂದು ಸಂಸ್ಥೆ